ಇನ್ನು ಇವತ್ತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ಮಾತನಾಡಿದರೆ ಸೈಟ್ ವಾಪಸ್ ಕೊಡೋ ಮೂಲಕ ಸಿಎಂ ಮತ್ತಷ್ಟು ಸಂಕಷ್ಟವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಮುಡಾ ಸೈಟ್ ವಾಪಸ್ ಕೊಟ್ಟಿರುವ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು, ಹೈಕೋರ್ಟ್ ನ್ಯಾಯಮೂರ್ತಿಗಳ ಮೂಲಕ ತನಿಖೆ ಮಾಡಿಸಿದ್ರೆ ಮುಗಿತಾ ಇತ್ತು ಅಂತಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೆಲಸ ಮುಂಚೆ ಮಾಡಿದರೆ ಮೊದಲನೇ ಬಾರಿ ಆಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಈಗ ಕೇಸ್ ಆಗಿ ರಾಜ್ಯಪಾಲರ ಅನುಮತಿ ಕೊಟ್ಟು ಕೋರ್ಟ್ ಆದೇಶ ಆಗಿ ಅದರನ್ವಯ FIR ಆಗಿ ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾಯಿದೆ. ಆದರೆ ಏನೇ ಆಗಲಿ ಈಗ FIR ಆಗಿದ್ದರಿಂದ ತನಿಖೆ ಮುಂದುವರಿಲೇಬೇಕಾಗ್ತದೆ, ಮುಂದುವರಿತದೆ. ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅವ್ರ ಜೊತೆಗೆ ಯಾವುದೂ ತಪ್ಪು ಮಾಡೇ ಇಲ್ಲ, ಏನೂ ತಪ್ಪೇ ಆಗಿಲ್ಲ ಅಂತಿದ್ರು. ಮತ್ತೀಗ ವಾಪಸ್ ಕೊಡೋದ್ರ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಒಪ್ಕೊಂಡಂಗೆ ಆಗ್ತದೆ. ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನು ಸಿದ್ದರಾಮಯ್ಯರು ಕೂಡ ಮಾಡಿದರು. ಹೀಗಾಗಿ ಇದು ವಾಪಸ್ ಕೊಡೋ ಮುಖಾಂತರ ಇನ್ನಷ್ಟು ಜಟಿಲ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಕಂಪ್ಲೇಂಟ್ ಅಗೇನ್ಸ್ಟ್ ಮಾಡಿದ್ದಾರೆ, FIR ಮಾಡಿದ ಮೇಲೆ ಮುಂದೆ ಅವರು ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ. ಯಾವುದೂ ತಪ್ಪೇ ಆಗಿಲ್ಲ ಅನ್ನೋಂಥ ವಾದವನ್ನು ಮಾಡಿದಾಗ ಇದನ್ನು ವಾಪಸ್ ಕೊಡೋ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ, ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಒಂದು ಕಾರಣ ಇಟ್ಟು ಅದು ಪರೋಕ್ಷವಾಗಿ ಅಲಾಟ್ಮೆಂಟ್ ಈಸ್ ನಾಟ್ ಲೀಗಲ್ ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಂಗೆ ಆಗುತ್ತೆ. ಈ ಕೆಲಸ ಮುಂಚೆ ಮಾಡಿದರೆ ಮೊದಲನೇ ಬಾರಿ ಆಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ